ಶ್ರೀರಾಮ್ಪುರ ಅನ್ನೋ ಒಂದು ಸಣ್ಣ ಹಳ್ಳಿ ಇತ್ತು. ಇಲ್ಲಿ ತುಂಬಾ ಜನ ಪಶು ಸಾಕಾಣಿಕೆ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಈ ಹಳ್ಳಿನಲ್ಲಿ ಹಸು ಮತ್ತೆ ಎಮ್ಮೆಗಳ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು. ಈ ಹಸು ಮತ್ತೆ ಎಮ್ಮೆಯಿಂದ ಬರೋಂತ ಹಾಲನ್ನ ಪಕ್ಕದ ಹಳ್ಳಿಯವರು ಕೊಂಡ್ಕೊಂಡು ತಗೊಂಡ್ ಹೋಗ್ತಾ ಇದ್ರು. ಹಳ್ಳಿಯವರೆಲ್ಲರೂ ಖುಷಿಯಾಗಿದ್ರು. ಇದ್ದಕ್ಕಿದ್ದ ಹಾಗೆ ಒಂದಿನ ಬೆಳಿಗ್ಗೆ ಶಾಬು ತನ್ನ ಗೋಶಾಲೆಗೆ ಹೋದಾಗ ಒಂದು ಎಮ್ಮೆ ಕಾಣೆ ಆಗಿತ್ತು. ನನ್ನ ಎಮ್ಮೆ ಎಲ್ಲೋಯ್ತು? ಯಾರೋ ನನ್ನ ಎಮ್ಮೆಯನ್ನ ಕದ್ಕೊಂಡು ಹೋಗ್ಬಿಟ್ರು. ಅಕ್ಕಪಕ್ಕದವ್ರೆಲ್ಲರೂ ಅವನ ಹತ್ರ ಬರ್ತಾರೆ. ನಾವು ಎಮ್ಮೆಯನ್ನ ಊರಲ್ಲಿ ಹುಡುಕ್ಬೇಕು. ಬಹುಶಃ ರಾತ್ರಿ ನೀನು ದಾರವನ್ನ ಕಟ್ಟಿಲ್ಲ ಅನ್ಸುತ್ತೆ. ಹಾಗೂ ಎಮ್ಮೆ ಅಲ್ಲೋ ಇಲ್ಲಿ ಎಲ್ಲೋ ಹೋಗಿರ್ಬೇಕು. ಹಾ ನಡಿ ಹುಡುಕೋಣ. ಹಳ್ಳಿಯವರೆಲ್ಲ ಸೇರ್ಕೊಂಡು ಶಾಬು ಎಮ್ಮೆನ ಹುಡುಕೋಕ್ ಶುರು ಮಾಡ್ತಾರೆ. ಇಡೀ ಹಳ್ಳಿನ ಹುಡುಕ್ತಾರೆ, ಆದ್ರೆ ಶಾಬು ಎಮ್ಮೆ ಮಾತ್ರ ಎಲ್ಲೂ ಕಾಣಿಸೋದಿಲ್ಲ. ಹಳ್ಳಿ ಜನಗಳು ಶಾಬುಗೆ ಸಹಾನುಭೂತಿ ತೋರಿಸ್ತಾರೆ ಮತ್ತೆ ತಮ್ ಮನೆಗೆ ಹೊರಟೋಗ್ತಾರೆ. ಆವತ್ತು ರಾತ್ರಿ ಬೇರೆ ಒಬ್ರು ಗೋಶಾಲೆಯಿಂದ ಎಮ್ಮೆ ಕಾಣೆ ಆಗತ್ತೆ. ಮತ್ತೆ ಮಾರನೇ ದಿನ ಅವನು ಕೂಡ ಜೋರಾಗಿ ಅಳ್ತಿರ್ತಾನೆ. ನನ್ನ ಎಮ್ಮೆಯನ್ನ ಕೂಡ ಕದ್ದಿದ್ದಾರೆ. ಅಯ್ಯೋ ದೇವ್ರೆ, ಈ ಎಮ್ಮೆ ಕದಿಯವನ ನಾಶ ಆಗಿ ಹೋಗ್ಲಿ. ಇವನ ಶರೀರಕ್ಕೆ ಹುಳ ಬೀಳ್ಲಿ. ಅವನು ನನ್ನ ಪ್ರೀತಿಯ ಬಿಜೋರಿಯನ್ನ ಕದ್ಕೊಂಡು ಹೋಗ್ಬಿಟ್ಟ. ಈ ಕಳ್ತನದಿಂದ ಜನಗಳು ತುಂಬಾ ತಲೆ ಕೆಡಿಸ್ಕೊಂಡಿದ್ರು. ಮುಂದೆ ಏನ್ ಮಾಡೋದು ಅಂತ ಅವರಿಗೆ ಅರ್ಥನೇ ಆಗ್ಲಿಲ್ಲ. ಇದಕ್ಕಿದ್ದ ಹಾಗೆ ಈ ಎಮ್ಮೆಗಳೆಲ್ಲ ಹೇಗ್ ಕದೀತಾ ಇದ್ದಾನೆ ಅನ್ಸುತ್ತೆ. ಯಾರೋ ಈ ಕತ್ತಲೆಯ ಉಪಯೋಗವನ್ನ ಪಡ್ಕೊಂಡು ಎಮ್ಮೆಯನ್ನ ಕದ್ಕೊಂಡು ಹೋಗ್ತಿದ್ದಾನೆ. ನಾವು ಊರಿನ ಹೊರಗಡೆ ಕಾಯ್ತಾ ಇರ್ಬೇಕು. ಹಾ, ಇದೇ ಸರಿಯಾಗಿರುತ್ತೆ. ಪ್ರತಿ ರಾತ್ರಿ ನಮ್ಮಲ್ಲೇ ಇಬ್ರು ಊರಿನ ಹೊರಗಡೆ ಕಾವಲು ಕಾಯ್ತಾರೆ. ಹಾ ಸರಿ. ರಾತ್ರಿ ಹೊತ್ತು ಹಳ್ಳಿ ಜನಗಳು ಕಾವಲು ಕಾಯ್ತಾ ಇದ್ರು. ಆದ್ರೂ ಕೂಡ ಒಂದು ಗೋಶಾಲೆನಲ್ಲಿ ಒಂದು ಎಮ್ಮೆ ಕಾಣೆ ಆಯ್ತು. ಹಳ್ಳಿನಲ್ಲಿ ಚಿಂತೆ ಅನ್ನೋದು ತುಂಬಿಕೊಂಡಿತ್ತು. ಪ್ರತಿಯೊಬ್ರು ಇದನ್ನೇ ಯೋಚಿಸ್ತಾ ಇದ್ರು, ಈ ಎಮ್ಮೆ ಕದಿತಾ ಇರೋರು ಯಾರು ಅಂತ. ಅದ್ರಲ್ಲೂ ಇಷ್ಟು ಜನ ಕಾವಲು ಕಾಯ್ತಾ ಇದ್ರು ಸಹ. ಗೋಪಿ ಹತ್ರ 6 ಎಮ್ಮೆ ಇತ್ತು. ಅವನು ಆ ಎಮ್ಮೆಗಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದ. ಅವನಿಗೆ ಭಯ ಶುರುವಾಗಿತ್ತು, ಅವನೆಮ್ಮೆ ಎಲ್ಲಿ ಕಳ್ತನ ಆಗತ್ತೋ ಅಂತ. ಓ ದೇವರೇ, ಊರಲ್ಲಿ ಎಮ್ಮೆಗಳನ್ನ ಕದೀತಾ ಇದ್ದಾರೆ. ಇದಂತೂ ಬಹಳ ದೊಡ್ಡ ತಪ್ಪು ಕೆಲಸ. ನಾನು ನಿಮ್ಮಲ್ಲಿ ಯಾರನ್ನ ಕಳ್ಕೊಳ್ಳೋದಕ್ಕೆ ಬಯಸ್ತಿರ್ಲಿಲ್ಲ. ಇವತ್ತಿನಿಂದ ರಾತ್ರಿ ಎಲ್ಲ ನಾನು ಇಲ್ಲೇ ಕೂರ್ತೀನಿ. ಅವನು ಇಡೀ ರಾತ್ರಿ ತನ್ನ ಎಮ್ಮೆಗಳ ಮುಂದೆನೆ ಕೂತಿರ್ತಿದ್ದ. ಎಮ್ಮೆಗಳನ್ನ ಕಳ್ತನ ಅಂತ ಹೇಳಿ ಕೇಳಿ ನನಗೆ ನಿದ್ದೆನೆ ಬರ್ತಿಲ್ಲ. ಒಳ್ಳೇದೇ ಆಯ್ತು. ಒಂದ್ ವೇಳೆ ಆ ಕಳ್ಳ ಬಂದ್ರೆ ನಾನು ಈ ಕೋಲಿನಿಂದ ಹೊಡೆದು ಅವನಿಗೆ ಕೂರ್ಮ ಮಾಡ್ಬಿಡ್ತೀನಿ. ಗೋಪಿ ಹಾಗೆ ಯೋಚನೆ ಮಾಡ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ ಒಂದು ಸುಂಟ್ರು ಗಾಳಿ ಬಂತು. ಮತ್ತೊಂದು ಪಿಶಾಚಿ ಅವನ ಎಮ್ಮೆ ಮೇಲೆ ಕುತ್ಕೊಳ್ಳುತ್ತೆ. ಮತ್ತೆ ಕ್ಷಣದಲ್ಲೇ ಅವನ ಎಮ್ಮೆ ಮಾಯ ಆಗೋಗತ್ತೆ. ಎಲ್ಲೋಯ್ತು ನನ್ನ ಎಮ್ಮೆ? ಅಯ್ಯೋ ದೇವ್ರೆ, ಆ ಪಿಶಾಚಿ ನನ್ನ ಎಮ್ಮೆಯನ್ನ ಕೂಡ ಕತ್ಕೊಂಡು ಹೋಗ್ಬಿಡ್ತು. ಅಂದ್ರೆ ಎಮ್ಮೆಗಳ ಕಳ್ತನ ಮಾಡೋನು ಮನುಷ್ಯ ಅಲ್ಲ, ಅವನೊಬ್ಬ ಪಿಶಾಚಿ. ನಾನು ಏನಾದ್ರೂ ಮಾಡ್ಲೇಬೇಕು. ನಾನು ಉಳಿದಿರುವ ಎಮ್ಮೆಯನ್ನ ಕಾಪಾಡ್ಲೇಬೇಕು. ವಯಸ್ಸಾದ ತಾಂತ್ರಿಕ ನನಗೆ ಸಹಾಯ ಮಾಡ್ಬೋದು. ನಾನು ಅವನ ಹತ್ರ ಹೋಗ್ಲೇಬೇಕು. ನಾಳೆ ಬೆಳಗಾಗಿದ ತಕ್ಷಣ ಅವನ ಹತ್ರ ಹೋಗ್ಬಿಡ್ತೀನಿ. ಮತ್ತೆ ಬೆಳಗ್ಗೆ ಆಗ್ತಿದ್ದ ಹಾಗೆ ಗೋಪಿ ಹೊರಡ್ತಾನೆ. ಕಾಡಿನ ದಾರಿನಲ್ಲಿ ಆ ತಾಂತ್ರಿಕನ ಗುಹೆಗೆ ಹೋಗಿ ತಲುಪ್ತ. ಬಾಬಾ, ನನ್ನ ಎಮ್ಮೆಯನ್ನ ಕಾಪಾಡಿ. ಆ ಪಿಶಾಚಿಯಿಂದ ನನ್ನ ಎಮ್ಮೆಯನ್ನ ಕಾಪಾಡಿ. ಆ ಪಿಶಾಚಿ ರಾತ್ರಿ ಎಮ್ಮೆಗಳನ್ನ ಕದೀತಾನೆ. ಏನಾದ್ರೂ ಮಾಡಿ ನನ್ನ ಎಮ್ಮೆಯನ್ನ ಕಾಪಾಡಿ. ಅದು ನನ್ನ ಪ್ರಾಣ. ಅಳ್ಬೇಡ ಗೋಪಿ, ನನ್ನ ಹತ್ರ ನಿನ್ನ ಸಮಸ್ಯೆಗೆ ಪರಿಹಾರ ಇದೆ. ಯಾವ ಪರಿಹಾರ? ಒಂದು ಮಂತ್ರ. ಯಾವಾಗ ಆ ಪಿಶಾಚಿ ಸಿಗುತ್ತೋ ಆವಾಗ ನೀನು ಅದನ್ನ ಹಿಡಿದು ಬಿಡು. ಅದ್ರಿಂದ ನಿನ್ನ ಹಾಗೂ ಊರಿನ ಎಲ್ಲ ಎಮ್ಮೆಗಳನ್ನ ವಾಪಸ್ ಪಡ್ಕೊಂಡ್ಬಿಡು. ಹಾಗೂ ಅವನನ್ನ ಬಿಟ್ಬಿಡು. ಮಂತ್ರ ಏನು ಬಾಬಾ? ಆ ತಾಂತ್ರಿಕ ಗೋಪಿಗೆ ಪಿಶಾಚಿನ ಬಂದ್ಸೋದಿಕ್ಕೆ ಮತ್ತೆ ಮುಕ್ತಿ ಪಡಿಸೋದಿಕ್ಕೆ ಮಂತ್ರ ಕೊಟ್ಟ. ಗೋಪಿ ಆ ತಾಂತ್ರಿಕನ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಟ. ಗೋಪಿ ತನ್ನ ಗೋಶಾಲೆಗೆ ವಾಪಸ್ ಬಂದು ರಾತ್ರಿ ಆಗೋದಕ್ಕೋಸ್ಕರ ಕಾಯ್ತಾ ಇದ್ದ. ಇವತ್ತಂತೂ ನಾನು ಆ ಪಿಶಾಚಿಯನ್ನ ಬಿಡೋದೇ ಇಲ್ಲ. ಇವತ್ತಂತೂ ಅದು ಉಳಿಯೋದಿಲ್ಲ. ರಾತ್ರಿ ಆಯ್ತು. ಗೋಪಿ ಇನ್ನೂ ಎಚ್ಚರವಾಗಿದ್ದ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಕಾಯ್ತಿದ್ದ. ಮಧ್ಯರಾತ್ರಿನಲ್ಲಿ ಮತ್ತೆ ಆ ಸುಂಟ್ರು ಗಾಳಿ ಬಂತು. ಅವನಿಗೆ ಆ ಪಿಶಾಚಿ ಕಾಣಿಸೋದಕ್ಕೆ ಮೊದ್ಲೇನೆ ಓಂ ಬ್ರೀಂ ಕ್ರೀಂ ಕಾಲ ಬಂದವೇ ಹಸ್ತೆ ಪಿಶಾಚ್ ಬಂಧನಂ. ಗೋಪಿ ಆ ಮಂತ್ರನ ಪಠನೆ ಮಾಡ್ತಾ ಪಿಶಾಚಿ ಸುತ್ತಮುತ್ತ ಆ ಬಂಧನ ಗಟ್ಬಂಧನ ಆಯ್ತು. ಬಿಟ್ಬಿಡು ನನ್ನನ್ನ. ಬಿಡಲ್ಲ ನಿನ್ನನ್ನ. ಗೊತ್ತಿಲ್ಲ ಎಷ್ಟು ಪಾಪದ ಎಮ್ಮೆಗಳನ್ನ ನೀನು ತಿಂದಿದ್ಯೋ. ಇನ್ನು ನಾನು ನಿನ್ನನ್ನ ಖಂಡಿತ ಬಿಡೋದಿಲ್ಲ. ಪಿಶಾಚಿಯ ಆ ಗಟ್ಟ ಬಂಧನದಲ್ಲಿ ಬೆಂಕಿ ಹತ್ಕೋತು.
ಮತ್ತೆ ಆ ಪಿಶಾಚಿ ಬೆಂಕಿನಲ್ಲಿ ಸುಟ್ಟು ಹೋಗ್ತಾ ಇತ್ತು. ಅರೆ ಮೂರ್ಖ, ಬಿಟ್ಬಿಡು ನನ್ನನ್ನ. ನಿನಗೇನ್ ಬೇಕೋ ನಾನ್ ಕೊಡ್ತೀನಿ, ನನ್ನನ್ನ ಬಿಟ್ಬಿಡು. ಇದಲ್ವಾ ಮಾತಂದ್ರೆ? ಎಲ್ಲದಕ್ಕೂ ಮೊದಲು ನೀನು ಎಷ್ಟೆಲ್ಲ ಎಮ್ಮೆಗಳನ್ನ ಕದ್ದಿದ್ಯೋ ಅದನ್ನೆಲ್ಲ ವಾಪಸ್ ಕೊಡು. ಈಗ್ಲೇ ಕೊಡ್ತೀನಿ ಎಲ್ಲಾ ಎಮ್ಮೆಗಳನ್ನ. ಮತ್ತೆ ಆ ಪಿಶಾಚಿ ಜಾದುವಿನಿಂದ ಎಲ್ಲಾ ಎಮ್ಮೆನ ವಾಪಸ್ ಕೊಡ್ತು. ಗೋಪಿ ಎಮ್ಮೆ ಕೂಡ ವಾಪಸ್ ಬಂತು. ಇವಾಗಂತೂ ಬಿಡು ನನ್ನನ್ನ, ಬೇಗ ಬಿಡು, ನಾನು ಭಸ್ಮವಾಗ್ಬಿಡ್ತೀನಿ. ಏನ್ ಅವಸರ ನಿನಗೆ? ನಿನಗೆ ಏನ್ ಬೇಕು? ಚಿನ್ನ, ಬಂಗಾರ, ಒಡವೆ ಏನ್ ಬೇಕೋ ಅದನ್ನ ಹೇಳು, ನಾನು ಎಲ್ಲದನ್ನ ಕೊಡ್ತೀನಿ, ಎಲ್ಲದನ್ನು. ಸರಿ, ಹಾಗಾದ್ರೆ ಊರಿನ ಎಲ್ಲಾ ಮನೆಗಳನ್ನ ಸರಿ ಮಾಡ್ಕೊಡು. ತಗ, ಎಲ್ಲಾ ಮನೆಗಳು ಸರಿಯಾಗ್ಬಿಟ್ವು. ಈಗ ನದಿಯಿಂದ ಊರಿನ ತನಕ ಒಂದು ಕಾಲುವೆ ಮಾಡ್ಕೊಡು. ಪಿಶಾಚಿ ಕಣ್ ಮಿಟುಕ್ಸೋದ್ರೊಳಗೆ ನದಿಯಿಂದ ಹಳ್ಳಿವರೆಗೂ ನಾಲೆ ಬಂದ್ಬಿಡ್ತು. ಅದು ಆಗೋಯ್ತು. ಇವಾಗಂತೂ ಬಿಟ್ಬಿಡು ನನ್ನನ್ನ, ಬಿಟ್ಬಿಡು. ಇಲ್ಲ, ಅಷ್ಟು ಸುಲಭವಾಗಿ ಅಲ್ಲ. ಅರೆ ಮೂರ್ಖ, ನೀನ್ ಬೇಕಾದ್ರೆ ನಾನ್ ನಿನಗೆ ಬಹಳಷ್ಟು ಚಿನ್ನಾಭರಣ ಕೊಡ್ತೀನಿ. ಬಿಟ್ಬಿಡು ನನ್ನನ್ನ ಬೇಗ. ಸರಿ, ನೀನ್ ನನಗೆ ಚಿನ್ನವನ್ನ ಕೊಡು, ಹಾಗೂ ಅದ್ರ ಜೊತೆಗೆ ಒಂದು ಮಾತನ್ನ ನೀಡು, ನೀನು ಈ ಊರಿಗೆ ಯಾವತ್ತೂ ವಾಪಸ್ ಬರಲ್ಲ ಅಂತ. ಪಿಶಾಚಿ ಜಾದುವಿನಿಂದ ಗೋಪಿಗೆ ಸಿಕ್ಕಾಪಟ್ಟೆ ಚಿನ್ನನ ಕೊಡ್ತು. ನಾನು ಮಾತನ್ನ ನೀಡ್ತೀನಿ, ಇವತ್ತಿನ ನಂತರ ಈ ಊರಿಗೆ ವಾಪಸ್ ಯಾವತ್ತೂ ಬರಲ್ಲ, ಹಾಗೂ ಯಾವತ್ತೂ ಈ ಎಮ್ಮೆಗಳ ಮೇಲೆ ಕಣ್ ಕೂಡ ಇಡೋದಿಲ್ಲ. ಸರಿ, ನಿನ್ನ ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೋ, ಇಲ್ಲಾಂದ್ರೆ ನಾನು ಪ್ರತಿಯೊಬ್ಬ ವ್ಯಕ್ತಿಗೆ ಈ ಮಂತ್ರವನ್ನ ಹೇಳ್ಕೊಟ್ಬಿಡ್ತೀನಿ. ಇಲ್ಲ, ಅದ್ರ ಅವಶ್ಯಕತೆನೆ ಬರೋದಿಲ್ಲ. ಇವಾಗ ನನ್ನನ್ನ ಬಿಟ್ಬಿಡು, ದಯವಿಟ್ಟು ನನ್ನನ್ನ ಬಿಟ್ಬಿಡು. ಸರಿ, ಓಂ ಭೀಂ ಕ್ರೀಂ ಕಾಲ ಭೈರವೇ ಹಸ್ತೆ ಪಿಶಾಚ್ ಮುಕ್ತಿಂ. ಗೋಪಿ ಮಂತ್ರ ಹೇಳ್ತಿದ್ದ ಹಾಗೆ ಆ ಜಾದುವಿನ ಕಟ್ಬಂಧನ ಮಾಯ ಆಯ್ತು. ಪಿಶಾಚಿ ಬಂಧನದಿಂದ ಮುಕ್ತವಾಯ್ತು. ಧನ್ಯವಾದ, ಹೋಗ್ಬಿಡ್ತೀನಿ. ಮತ್ತೆ ಸುಂಟ್ರು ಗಾಳಿಯಿಂದಾಗಿ ಆ ಪಿಶಾಚಿ ಮಾಯ ಆಗೋಯ್ತು. ಗೋಪಿ ರಾತ್ರೋರಾತ್ರಿ ಶ್ರೀಮಂತ ಆಗೋದ. ಅವನು ಹಳ್ಳಿಯವರಿಗೆ ಹೀರೋ ಆದ. ಎಲ್ರೂ ಅವನಿಗೆ ಜೈಕಾರ ಹಾಕ್ತಾ ಇದ್ರು. ಧನ್ಯವಾದಗಳು ಗೋಪಿ ಅಣ್ಣ, ನಿಮ್ಮಿಂದನೇ ನಮ್ಮ ಎಮ್ಮೆಗಳೆಲ್ಲ ವಾಪಸ್ ಬಂದ್ಬಿಡ್ತು. ಧನ್ಯವಾದ ಗೋಪಿ. ಗೋಪಿ ತುಂಬಾ ಖುಷಿಯಾಗಿದ್ದ. ಅವನು ಕೇವಲ ತನ್ನ ಎಮ್ಮೆನ ಕಾಪಾಡ್ಕೊಳ್ಳಿಲ್ಲ, ಹಳ್ಳಿಲಿದ್ದಂತ ಎಲ್ಲಾ ಎಮ್ಮೆನೂ ಕೂಡ ಕಾಪಾಡ್ದ. ಆವತ್ತಿಂದ ಇನ್ಯಾವತ್ತೂ ಶ್ರೀರಾಮ್ಪುರದಲ್ಲಿ ಎಮ್ಮೆ ಕಳ್ತನ ಆಗ್ಲಿಲ್ಲ.